ಕಾಲೇಜು ಉಪನ್ಯಾಸಕರು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಕೇಸಿದು. ಫಿಸಿಕ್ಸ್ ಬಯಾಲಜಿ ಉಪನ್ಯಾಸಕರಿವರು ಗೆಳೆಯನು ಸೇರಿಕೊಂಡು, ಒಬ್ಬ ಫಿಸಿಕ್ಸ್ ಉಪನ್ಯಾಸಕ ಇದ್ದಾನೆ, ಇಲ್ಲಿ ಬಯಾಲಜಿ ಉಪನ್ಯಾಸಕ ಇದ್ದಾನೆ, ಗೆಳೆಯನು ಒಬ್ಬ ಇದ್ದಾನೆ. ಬೆಂಗಳೂರಲ್ಲಿ ಮೂಡಬಿದಿರೆ ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಿರೋದು. ಕಾಲೇಜು ಮೂಡಬಿದಿರೆ ಎದ್ದು ಹುಡುಗಿ ಮೇಲೆ ಅತ್ಯಾಚಾರ ಆಗಿರೋದು ಬೆಂಗಳೂರಲ್ಲಿ. ನೋಡಿ, ಇವನೊಬ್ಬ ಹೆಸರಿಗೆ ಇವರೆಲ್ಲರೂ ಲೆಕ್ಚರರ್ ನರೇಂದ್ರ, ಸಂದೀಪು ಈ ಫೋಟೋದಲ್ಲಿ ಬರ್ತಿದ್ದಾರಲ್ಲ, ಇನ್ನೊಬ್ಬ ಅನೂಪ್. ಸಂದೀಪ್ ಅತ್ಯಾಚಾರ ಮಾಡಿದ್ದು ನರೇಂದ್ರ ನೋಡ್ದ ಅಂತ, ನರೇಂದ್ರ ಅತ್ಯಾಚಾರ ಮಾಡಿದ್ದನ್ನು ಅನೂಪ್ ನೋಡ್ದ ಅಂತ, ಇವ್ರ ವಿಡಿಯೋ ನನ್ನ ಹತ್ರ ಇದೆ, ಅವ್ರ ವಿಡಿಯೋ ನನ್ನ ಹತ್ರ ಇದೆ ಅಂತ ಮೂವರು ಕೂಡ ಅತ್ಯಾಚಾರ ಒಬ್ಬ ಮಾಡಿದ ಮೇಲೆ ವಿಡಿಯೋ ಇದೆ ನೀನು ಸಿಕ್ಕಾಕೊಂಡ್ಬಿಡ್ತೀಯ, ನನ್ನ ರೂಮಲ್ಲೇ ಆಗಿರೋದು, ಹಾಗೆ ಹೀಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿ 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 ಆ ಹುಡುಗಿನ ಅತ್ಯಾಚಾರ ಮಾಡಿರೋದು ಇವರು. ಬೆಂಗಳೂರಲ್ಲಿ ಅತ್ಯಾಚಾರ ಆಗಿರೋದು ಮೂಡಬಿದಿರೆ ಕಾಲೇಜು. ಲೆಕ್ಚರರ್ಸ್ ಸೇರ್ಕೊಂಡು ರೇಪ್ ಮಾಡಿರ್ತಕ್ಕಂಥ ಕೆಲಸ ಇದು. ಹೀನಾತಿ ಹೀನ ಕೃತ್ಯ. ಗುರುವೇ ನಮಃ, ಗುರವೇ ನಮಃ ಎಲ್ಲ ಮಾತು ಕೇಳಿದ್ದೀವಲ್ಲ, ಇಂಥ ಗುರುಗಳು ಏನು ಮಹಾ ಅಂತ ಕೇಳಬೇಕು. ಇವಾಗ ಯಾವ ಗುರುಗಳು ಇವರೆಲ್ಲರೂ? ಗುರುಗಳಿಗೆ ನಾವು ದೇವರ ಸ್ಥಾನ ಕೊಟ್ಟಿದ್ದೀವಿ ಅಲ್ವಾ? ತಾಯಿ ತಂದೆ ಗುರುಗಳಿಗೆ ಅಂತ ಪವಿತ್ರ ಸ್ಥಾನ ಇದೆ. ಈ ಮೂಡಬಿದಿರೆ ಕಾಲೇಜಿನ ಈ ಕ್ರಿಮಿಗಳು ಇಂಥ ಕೆಲಸವನ್ನು ಮಾಡಿದ್ದಾರೆ. ಮೂಡಬಿದಿರೆ ಕಾಲೇಜಿನ ಉಪನ್ಯಾಸಕರ ಅತ್ಯಾಚಾರ ಮಾಡತಕ್ಕಂಥ ಘಟನೆ ಇದು. ತಮ್ಮದೇ ಕಾಲೇಜಿನ ವಿದ್ಯಾರ್ಥಿನಿಯ ಮೇಲೆ ಉಪನ್ಯಾಸಕರಿಂದ ನಡೆದಿರುವ ಹೇಯ ಕೃತ್ಯ. ಸಂತ್ರಸ್ತ ಯುವತಿ ಏನು ಮಾಡ್ತಾರೆ, ಮಹಿಳಾ ಆಯೋಗಕ್ಕೆ ಹೋಗಿ ದೂರನ್ನು ಕೊಡ್ತಾರೆ. ಮಹಿಳಾ ಆಯೋಗದ ಸೂಚನೆಯ ಮೇರೆಗೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಹೋಗಿದೆ. ಮಾರತ್ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಕೇಸ್ ದಾಖಲಾಗುತ್ತೆ. ಭೌತಶಾಸ್ತ್ರ ಉಪನ್ಯಾಸಕ ನರೇಂದ್ರ, ಬಯಾಲಜಿ ಉಪನ್ಯಾಸಕ ಸಂದೀಪ್, ಇವರ ಗೆಳೆಯ ಅನೂಪ್, ಇಷ್ಟೂ ಜನರನ್ನು ಇದೀಗ ಹೆಡೆಮುರಿ ಕಟ್ಟಿದ್ದಾರೆ. ಏನು ಮಾಡ್ತಾರೆ? ಕೇಸ್ ಹೇಗಾಗಿದೆ, ಫಿಸಿಕ್ಸ್ ಉಪನ್ಯಾಸಕ ನರೇಂದ್ರ ಮೊದಲು ಅತ್ಯಾಚಾರ ಮಾಡ್ತಾನೆ. ಇವನು ಆ ಹುಡುಗಿಗೆ ನೋಟ್ಸ್ ಕೊಡ್ತಕ್ಕಂಥ ವಿಚಾರದಲ್ಲಿ ಹತ್ತಿರ ಆಗಿದ್ದವನಂತೆ. ಇವನು ಬೆಂಕಿ ಬಿತ್ತು ಇವನು ನೋಟ್ಸ್ಗೆ. ನೋಟ್ಸ್ ಅನ್ನೋದು ಇವನಿಗೆ ಆ ಹುಡುಗಿಯನ್ನು ಬಳಸಿಕೊಳ್ಳಬಹುದು, ಅತ್ಯಾಚಾರ ಮಾಡಬಹುದು ಎನ್ನುವುದಕ್ಕೆ ಒಂದು ನೆಪ ಆಗಿತ್ತ. ಏನು ಮಾಡ್ತಾನೆ, ಇವನ ಫ್ರೆಂಡ್ ರೂಮ್ಗೆ ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಇವನು ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ತಾನೆ. ಎಲ್ಲಿ? ಬೆಂಗಳೂರಿನ ಮಾರತ್ಹಳ್ಳಿಯ ರೂಮ್ನಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿರೋದಿಲ್ಲಿ. ಇದಾದ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಸಂದೀಪ್ ಅತ್ಯಾಚಾರ ಮಾಡ್ತಾನೆ. ಈ ಫ್ರೆಂಡ್ ರೂಮ್ ಅಂತ ಇತ್ತು, ಇವನು ಹೋಗಿ ಅತ್ಯಾಚಾರ ಮಾಡ್ದ ಅಂದಾಗ ಆ ಸುದ್ದಿ ಸಂದೀಪನಿಗೆ ಗೊತ್ತಾಗುತ್ತೆ. ನನ್ನ ಹತ್ರ ವಿಡಿಯೋ ಇದೆ, ನಾನು ಅಲ್ಲಿ ಹೇಳಿಬಿಡ್ತೀನಿ, ಇಲ್ಲಿ ಹೇಳಿಬಿಡ್ತೀನಿ, ನನಗೂ ಸಹಕರಿಸು ಅಂಥೇಳಿ ಸಂದೀಪ ಏನು ಮಾಡ್ತಾನೆ, ಆ ಹುಡುಗಿಯನ್ನು ರೇಪ್ ಮಾಡ್ತಾನೆ. ಸರಿ, ಇದಾದ ಮೇಲೆ ನರೇಂದ್ರನ ಜೊತೆ ಇರ್ತಕ್ಕಂಥ ಫೋಟೋ ವಿಡಿಯೋ ಇದೆ ಅಂತ ಬೆದರಿಸ್ತಾನೆ ಅವನು. ಇನ್ನೊಂದು ಕಡೆ ಸ್ನೇಹಿತ ಅನೂಪ್ ರೂಮ್ಗೆ ಕರ್ಕೊಂಡು ಬಂದು ಅತ್ಯಾಚಾರ ಮಾಡಿದ್ದ ಸಂದೀಪ್. ಆಮೇಲೆ ಏನಾಗುತ್ತೆ, ಅನೂಪ್ ರೂಮಲ್ಲಿದ್ದು ಅತ್ಯಾಚಾರ ಆಗಿತ್ತು ಅಂತ ಗೊತ್ತಾಗುತ್ತಲ್ಲ, ಇದನ್ನು ಅನೂಪ್ ಕೂಡ ಬಳಸ್ಕೊಳ್ತಾನೆ. ನಂತರ ವಿದ್ಯಾರ್ಥಿನಿ ಮೇಲೆ ಸಂದೀಪ್ನ ಸ್ನೇಹಿತ, ನನ್ನ ರೂಮಲ್ಲೇ ಆಗಿರೋದು, ನಾನು ಕ್ಯಾಮರಾ ಇಟ್ಟಿದ್ದೆ ರೂಮಲ್ಲಿ, CC ಕ್ಯಾಮ್ರಾದಲ್ಲಿ ನೀನೆಲ್ಲ ಕಾಣಿಸ್ತಾ ಇದೆಯಾ, ಅಲ್ಲಿದೆಯಾ, ಇಲ್ಲಿದೆಯಾ ಅಂತ ಹೇಳಿ ಅವನು ಆ ಹುಡುಗಿಯನ್ನು, ಹೆಣ್ಣು ಮಗಳನ್ನು ಹೆದರಿಸ್ತಾನೆ. ಅವನು ಅತ್ಯಾಚಾರ ಮಾಡ್ತಾನೆ. ನಿನ್ನ ರೂಮ್ ಬಂದಿರೋ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ನನ್ನ ರೂಮಲ್ಲಿ ಎಲ್ಲ ವಿಷುವಲ್ ಸಿಕ್ಕಿದೆ ನನಗೆ, ಇದು ಆಚೆ ಬಿಟ್ಬಿಡ್ತೀನಿ ಅಂತ ಹೇಳಿ ಅತ್ಯಾಚಾರ ಇವನು ಮಾಡಿರ್ತಾನೆ. ಇದೆಲ್ಲ ಆದಮೇಲೆ ಈ ಸುದ್ದಿಯನ್ನು ಪೋಷಕರಿಗೆ ತಿಳಿಸ್ತಾಳೆ ಸಂತ್ರಸ್ತೆ. ನಂತರ ಮಹಿಳಾ ಆಯೋಗಕ್ಕೆ ಮಗಳನ್ನು ಕರ್ಕೊಂಡು ಬಂದಿರ್ತಾರೆ ಪೋಷಕರು. ಮಹಿಳಾ ಆಯೋಗದಲ್ಲಿ ವಿದ್ಯಾರ್ಥಿನಿಗೆ ಕೌನ್ಸಿಲಿಂಗ್ ಮಾಡಿ ದೂರು ಹೋಗಿದೆ. 3 ಆರೋಪಿಗಳನ್ನು ಬಂಧಿಸಿದ್ದಾರೆ ಮಾರತ್ಹಳ್ಳಿ ಪೊಲೀಸರು. ಸೊ ಹಾಗಾಗಿ ಇದೀಗ ಹೆಡೆಮುರಿ ಕಟ್ಟಿದ್ದಾರೆ. ಕಂಪ್ಲೇಂಟ್ ಮೇಲೆ FIR ಮಾಡಿ ಕೇಸಲ್ಲಿ 3 ಜನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಕಂಪ್ಲೇಂಟ್ ತಗೊಂಡ ನಂತರ ಇನ್ವೆಸ್ಟಿಗೇಷನ್ ಡೀಟೇಲ್ ಆಗಿ ಮಾಡಿದ ನಂತರ ಯಾರು ಮಾಡಿದ್ದಾರೆ, ಯಾರು ಸಪೋರ್ಟ್ ಮಾಡಿದ್ದಾರೆ, 3 ಜನ ಅರೆಸ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇವತ್ತು ಅರೆಸ್ಟ್ ಮಾಡಿದ್ದೀವಿ. ಇನ್ವೆಸ್ಟಿಗೇಟರ್ ಇದಾದ ನಂತರ ವೆರಿಫೈ ಮಾಡಿ ಆ ಮಗುವಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಆ ಹೆಣ್ಣು ಮಗಳನ್ನು ಶೋಷಣೆ ಮಾಡ್ತಿರ್ತಾರೆ. ಇದಕ್ಕೆ ಒಬ್ಬನಿಂದ ಒಬ್ಬ ಇನ್ನೊಬ್ಬ ಹೇಳ್ತಾನೆ CCTV ಇದೆ, ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಈ ಥರ ಎಲ್ಲ. ಮತ್ತು ಎಸ್ಪೆಷಲಿ ಇನ್ಸ್ಟಾ, ಫೇಸ್ಬುಕ್ಕು ಇಲ್ಲೂ ಇನ್ವಾಲ್ವ್ ಆಗಿದೆ. ಸೊ ಆ ಮಗುಗೆ ಯಾವಾಗ ಬ್ಲ್ಯಾಕ್ ಮೇಲ್ ಜಾಸ್ತಿ ಆಗ್ತಾ ಬಂತು, ಆವಾಗ ಆಯೋಗಕ್ಕೆ ಬರ್ತಾಳೆ. ಬಂದ ಮೇಲೆ ನಾವು ಅಲ್ಲಿ DCPಗೆ ಬರಿತೀವಿ. DCPಗೆ ಬರೆದ ನಂತರ ಅಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟ್ರವರು 3 ಜನನ ಅರೆಸ್ಟ್ ಮಾಡಿ ಇವಾಗ ಜೈಲಲ್ಲಿದ್ದಾರೆ. ಮತ್ತು ಆ ಮಗಳು ಸಹ ಸ್ಟೇಟ್ಮೆಂಟ್ ಮಾಡಿದ್ದಾಳೆ. ಈಗ ತನಿಖೆ ಆಗಬೇಕು, ಚಾರ್ಜ್ ಶೀಟ್ ಸಬ್ಮಿಟ್ ಆಗಬೇಕು. ಸೊ ಈ ಹಂತದಲ್ಲಿ ನಾವಿದ್ದೀವಿ.